ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತು ಈ ಒಂದು KSRTC ಬಸ್ ಗೇಮ್ನ ಯಾವ ರೀತಿ ನಿಮ್ಮ ಒಂದು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಸಂಪೂರ್ಣವಾಗಿ ಡೀಟೇಲಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಇನ್ನು ನೀವು ಒಂದು KSRTC ಬಸ್ ಯಾವ ರೀತಿ ಇದೆ, ಹೇಗಿದೆ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದೀನಿ. ಆಮೇಲೆ ಈ ಒಂದು ಬಸ್ ಗೇಮ್ನ ಪಾಸ್ವರ್ಡ್ ಇದೆಯಾ ಇಲ್ವಾ ಅಂತಲೂ ಹೇಳಿದ್ದೀನಿ ಗೆಳೆಯರೆ. ಒಂದು ಬಸ್ ಗೇಮ್ ಮತ್ತು ಈ ಒಂದು KSRTC ಬಸ್ನ ಪೇಂಟ್ಗೂ ಗೆಳೆಯರೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಗೆಳೆಯರೆ. ಹೊಸ್ದಾಗಿ ಯಾರು ನಮ್ಮ ಚಾನಲ್ಗೆ ನೋಡ್ತಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ಥರ ನಮ್ಮ ಒಂದು ಚಾನಲ್ನಲ್ಲಿ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ, ಬಸ್ಸಿಡ್ ಕಂಟೆಂಟ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನೀವು ನೋಡ್ತಿರ್ಬೋದು ಗೆಳೆಯರೆ, ನಮ್ಮ ಒಂದು KSRTC ಬಸ್ ಯಾವ ರೀತಿ ಇದೆ ಅಂತ. ಕಾರಾರ ಸಾನಿ ಅಂತ ಹಾಕಿದ್ದಾರೆ, ನೋಡ್ತಿರ್ಬೋದು. ಕಾರಾರ ಸಾನಿ ಅಂತ ಹಾಕಿ ಆಮೇಲೆ ರಾಯರ್ ಇದ್ದಾರೆ ಅಂತ ಹಾಕಿದ್ದಾರೆ. ಆಮೇಲೆ ಮೈಸೂರು ಕನಕಪುರ ಬನ್ನೂರು ಅಂತ ರೂಟ್ಗಳನ್ನ ಹಾಕಿದ್ದಾರೆ ಗೆಳೆಯರೆ. ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೇ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿ KA57F448 ಅಂತಲೇ ಒಂದು ಬಸ್ತು ಪ್ಲೇಟ್ ನಂಬರ್ ಏನಿದೆ ಅದನ್ನು ಕರೆಕ್ಟಾಗಿ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ನೋಡ್ತಿರ್ಬೋದು ನಿಮಗೆ ಇಲ್ಲಿ ರೇಡಿಯಮ್ಸ್ ಎಲ್ಲನೇ ಹಾಕಿದ್ದಾರೆ. ಆಮೇಲೆ ಇದಿಷ್ಟು ಗೆಳೆಯರೆ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕು, ಅಂದರೆ ನಮ್ಮದು KSRTC ಬಸ್ನ ಫ್ರಂಟ್ ಲುಕ್ಕು. ಇನ್ನು ಸೈಡ್ ಲುಕ್ಕು ನೋಡೋದಾದರೆ ಸೇಮ್ ರಿಯಲ್ KSRTC ಬಸ್ಗಳೆಲ್ಲ ಹೆಂಗಿರುತ್ತೆ ಅದೇ ಥರನೇ ಇರುತ್ತೆ ಗೆಳೆಯರೆ. ನೀವು ನೋಡ್ತಿರ್ಬೋದು, ತೋರಿಸ್ತಿದ್ದೀನಿ. ಇಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ಆಮೇಲೆ ಇಲ್ಲಿ KSRTC ಅಂತ ಇಂಗ್ಲೀಷಲ್ಲಿ ಹಾಕಿ ಕಾರಾರ ಸಾನಿದು ಸಿಂಬಲ್ ಹಾಕಿದ್ದಾರೆ. ಆಮೇಲೆ ಕಾರಾರ ಸಾನಿ ಅಂತಲೂ ಹಾಕಿದ್ದಾರೆ ಗೆಳೆಯರೆ. ಆಮೇಲೆ ಇಲ್ಲೊಂದು ಚಿತ್ರನೂ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು ನಿಮಗೆ ಇಲ್ಲಿ. ಅದು ಸರಿಯಾಗಿ ಗೊತ್ತಾಗ್ತಿಲ್ಲ ಚಿತ್ರ ಯಾವುದು ಅಂತ. ಆಮೇಲೆ ಇಲ್ಲಿ ವೀಲ್ ಕ್ಯಾಪ್ಗಳಿಗೆಲ್ಲ ಹಸಿರು ಕಲರ್ ಪೇಂಟಿಂಗ್ ಮಾಡಿದ್ದಾರೆ ವೀಲ್ ಕ್ಯಾಪ್ಗಳಿಗೆ, ಅದಂತೂ ಸೂಪರಾಗಿ ಕಾಣಿಸ್ತೈತೆ ಗೆಳೆಯರೆ. ಆಮೇಲೆ ಈ ಕಡೆ ವೀಲ್ ಕ್ಯಾಪೂ ಅಷ್ಟೇ ಹಸಿರು ಕಲರ್ ಪೇಂಟಿಂಗೇನೇ ಇದೆ ಗೆಳೆಯರೆ. ನೋಡ್ತಿರ್ಬೋದು ನಿಮಗೆ ವೀಲ್ ಕ್ಯಾಪ್ ಅಂತೂ ಸೂಪರಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ. ಆಮೇಲೆ ನೀವು ನೋಡ್ತಿರ್ಬೋದು, ಇನ್ನು ಈ ಸೈಡ್ ಲುಕ್ ನೋಡಿದ್ರೆ, ನೀವು ಬ್ಯಾಕ್ ಲುಕ್ ನೀವು ನೋಡೋದಾದರೆ ಸೂಪರಾಗಿ ಐತೆ ಗೆಳೆಯರೆ. ನೋಡ್ತಿರ್ಬೋದು ಫುಲ್ HD ಲಿವರಿ ಅನ್ಬೋದು. ಈ ಒಂದು ಲಿವರಿ ಮಾತ್ರ, ಲಿವರಿ ಅಂದರೆ ಇಷ್ಟೇ ಗೆಳೆಯರೆ. ಈ ಒಂದು ಬಸ್ಗೆ ನಾವೇನು ಹಾಕಿದ್ದೀವಿ ಪೇಂಟು, ಅದನ್ನೇ ನಾವು ಲಿವರಿ ಅಂತ ಕರೆಯೋದು ಗೆಳೆಯರೆ. ನೋಡ್ತಿರ್ಬೋದು ನಿಮಗೆ ಇಲ್ಲಿ KSRTC ಅಂತ ಹಿಂದೆಗಡೆ ಗ್ಲಾಸ್ಗೆ ದೊಡ್ಡದಾಗಿ ಆ್ಯಡ್ ಮಾಡಿದ್ದಾರೆ KSRTC ಅಂತ. ಆಮೇಲೆ ಕನಕಪುರ ಬನ್ನೂರು ಮೈಸೂರು ಅಂತಲೂ ಹಾಕಿದ್ದಾರೆ ಗೆಳೆಯರೆ, ನೋಡ್ತಿರ್ಬೋದು ನಿಮಗೆ ಇಲ್ಲಿ. ಆಮೇಲೆ KSRTC ಅಂತ ಹಾಕಿ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ KA57F448 ಅಂತಲೂ ರೂಟ್ ಬೋಲ್ಡ್ ಏನಿದೆ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿ ಬ್ಯಾಕ್ ಲುಕ್ನಂತೂ ಸೂಪರಾಗಿ ಮಾಡಿದ್ದಾರೆ ಗೆಳೆಯರೆ. ಈ ನಮ್ಮ ಒಂದು ಲಿವರ್ ಇದನ್ನು ಸೈಡ್ ಲುಕ್, ಈ ಕಡೆ ಸೈಡ್ ಲುಕ್ ನೀವು ನೋಡೋದಾದರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇರುತ್ತೆ. ಏನಂದ್ರೆ ಏನು ಚೇಂಜಸ್ ಇರೋಲ್ಲ ಗೆಳೆಯರೆ. ಸೇಮ್ ಎಲ್ಲ ಆ ಕಡೆ ಎಲ್ಲ ಹೆಂಗಿತ್ತು ಅದೇ ಥರ ಇರುತ್ತೆ. ನೋಡ್ತಿರ್ಬೋದು ವೀಲ್ ಕ್ಯಾಪ್ಗಳು ಸೇಮ್, ಆ ಕಡೆನೂ ವೀಲ್ ಕ್ಯಾಪ್ ಇದೇ ಥರ, ಈ ಕಡೆನೂ ಅದೇ ಥರ ಇತ್ತು ಗೆಳೆಯರೆ. ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಕರ್ನಾಟಕದ ಫ್ಲ್ಯಾಗ್ನು ಆ್ಯಡ್ ಮಾಡಿದರೆ ಬಾವುಟನ. ಆಮೇಲೆ ಇಲ್ಲಿ ಕಾರಾರ ಸಾನಿ ಅಂತಲೂ ಹಾಕಿದರೆ. ಆಮೇಲೆ KSRTCದು ಸಿಂಬಲ್ಲು, ಆಮೇಲೆ KSRTC, ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೇ ಎಲ್ಲ ಆ್ಯಡ್ ಮಾಡಿ ಸೂಪರಾಗಿ ಮಾಡಿದ್ದಾರೆ ಗೆಳೆಯರೆ. ಇದಿಷ್ಟು ಗೆಳೆಯರೆ ನಮ್ಮೊಂದು ಲಿವರಿಯ ಹೊರಗಡೆ ಲುಕ್ಕು. ಇನ್ನು ಒಳಗಡೆ ಲುಕ್ ಯಾವ ರೀತಿ ಐತೆ ಅಂದರೆ ಗೆಳೆಯರೆ, ನಿಮಗೆ ಇಂಟೀರಿಯರ್ ಕ್ಯಾಬಿನ್ ಹೇಳೋದಕ್ಕಿಂತ ಮೊದಲು ಗೆಳೆಯರೆ, ನಿಮ್ಗೆ ಆ್ಯನಿಮೇಷನ್ ಕೀಸ್ ಇದೆ ಈ ಒಂದು ಬಸ್ಗೆ. ನೋಡ್ತಿರ್ಬೋದು ಮೊದಲನೇ ಆ್ಯನಿಮೇಷನ್ 1, 2, 3 ಅಂತಿದೆಯಲ್ಲ, ಅದರಲ್ಲಿ 1ನೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲಗೇಜ್ ಡೋರು ಮತ್ತು ಡ್ರೈವರ್ ಡೋರು ಎರಡು ಓಪನ್ ಆಗುತ್ತೆ ಗೆಳೆಯರೆ. ಇನ್ನು 2ನೇದು ಕ್ಲಿಕ್ ಮಾಡಿದ್ರೆ ಇಂಜಿನ್ ಬೋನೆಟ್ ಏನಿದೆ ಅಲ್ಲಿ ಮುಂದೆಗಡೆ ಇರುತ್ತಲ್ಲ ಇಂಜಿನ್ ಬೋನೆಟ್ಟು, ಅದು ಓಪನ್ ಆಗುತ್ತೆ ಗೆಳೆಯರೆ. ಇನ್ನು ನಿಮಗೆ 3ನೇದು ಕ್ಲಿಕ್ ಮಾಡಿದ್ರೆ ಈ ಸೈಡ್ ಗ್ಲಾಸಸ್ ಎಲ್ಲ ಓಪನ್ ಆಗುತ್ತೆ. ಆಮೇಲೆ ವೀಲ್ ಕ್ಯಾಪ್ ಎಲ್ಲ ಬರುತ್ತೆ ಗೆಳೆಯರೆ. ನೋಡ್ತಿರ್ಬೋದು 3ನೇದು ಕ್ಲಿಕ್ ಮಾಡಿದ್ರೆ ವೀಲ್ ಕ್ಯಾಪ್ಸ್ ಎಲ್ಲ ಬರುತ್ತೆ. ಇನ್ನು ಕ್ಯಾಬಿನ್ ನೋಡ್ತಾ ಇದ್ರೆ ಈ ಒಂದು ಬಸ್ದು ಇಂಟೀರಿಯರ್ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಇಂಟೀರಿಯರ್ ಅಂತೂ ಸೂಪರಾಗಿ ಇದೆ ಗೆಳೆಯರೆ. ನೋಡ್ತಿರ್ಬೋದು ಓಡಿಸ್ತಾ ಇದ್ರೆ ರಿಯಲ್ KSRTC ಬಸ್ನೇ ಓಡಿಸ್ತಾ ಇದ್ದೀರಾ ಅನ್ನೋಷ್ಟು ಫೀಲ್ ಬರುತ್ತೆ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ. ನೋಡ್ತಿರ್ಬೋದು ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ ಗೆಳೆಯರೆ. ಇವರ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು. ಈ ಲಿವರಿ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ನಾನು ಪ್ಲೇ ಮಾಡ್ತಾಯಿದ್ದೀನಿ ನಮ್ಮ ಫೋನಲ್ಲಿ. ನೀವು ಅಷ್ಟೇ ನಿಮ್ಮ ಫೋನಲ್ಲಿ ಪ್ಲೇ ಮಾಡ್ಬೋದು ಗೆಳೆಯರೆ, ಆರಾಮಾಗಿ ಪ್ಲೇ ಮಾಡ್ಬೋದು. ಅಷ್ಟೊಂದು ಸೂಪರಾಗಿರುವಂಥ ಬಸ್ ಆಗಿದೆ ಗೆಳೆಯರೆ ಇದು. ನೋಡ್ತಿರ್ಬೋದು ನಿಮಗೆ. ಆಮೇಲೆ ಒಂದು ಬಸ್ ಮೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಕ್ಕಿಲ್ಲ ಗೆಳೆಯರೆ. ರಿಲೀಸ್ ಮಾಡಿರೋರು ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಒಂದು ಬಸ್ ಮೋಡ್ಗೆ. ಇನ್ನು ಬನ್ನಿ ಒಂದು ಬಸ್ ಮೋಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರೆ.
ಇನ್ನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ KSRTC ಬಸ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅವರ ಒಂದು ವೀಡಿಯೋನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋ ಓಪನ್ ಆಗುತ್ತೆ. ಈ ಒಂದು ವೀಡಿಯೋದಲ್ಲಿ ನಿಮಗೆ ಲಿಂಕ್ ಇರುತ್ತೆ, ಡೌನ್ಲೋಡ್ ಲಿಂಕ್ ಗೆಳೆಯರೆ. ಈಗ ಡೌನ್ಲೋಡ್ ಲಿಂಕ್ ಇವರ ಒಂದು ವೀಡಿಯೋದಲ್ಲೇ ಕೊಟ್ಟಿರ್ತಾರೆ. ಈಗ ನಿಮಗೆ ಇವರ ಒಂದು ಚಾನಲ್ನ ಹೆಸರು ಏನು ಕಾಣಿಸ್ತಿದೆ, ಹೆಸರ ಮೇಲೆ ಒಂದ್ಸಲ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಇಲ್ಲಿ ಮತ್ತೆ ಮೋರ್ ಅಂತ ಇದೆ ನೋಡಿ ಚಿಕ್ಕದಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಲಿಂಕ್ಗಳು ಬಂದಿದೆ ನೋಡಿ, ಬಸ್ ಮೋಡ್ ಲಿಂಕ್ ವಿತ್ ಪ್ಯಾಸೆಂಜರ್ಸ್ ಅಂತ ಇದೆಯಲ್ಲ, ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ಯಾಸೆಂಜರ್ಸ್ ಬೇಡ ಅಂದರೆ ಕೆಳಗಡೆ ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಗೆಳೆಯರೆ. ಈ ಥರ ನೀವು ಓಪನ್ ಆದಾಗ ನೀವು ವೆಯ್ಟ್ ಮಾಡಬೇಕು. ಇಲ್ಲಿ ವೆಯ್ಟ್ ಮಾಡಿದ್ರೆ ಅದಾಗದೇ ಓಪನ್ ಆಗುತ್ತೆ. ನೀವೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಈ ವೆಯ್ಟ್ ಮಾಡಿ ಅಷ್ಟೇ ಗೆಳೆಯರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಸ್ವಲ್ಪ ಬೇಗ ಲೋಡ್ ಆಗುತ್ತೆ. ನೀವು ವೆಯ್ಟ್ ಮಾಡಿದ್ರೆ ನೋಡ್ತಿರ್ಬೋದು, ವೆಯ್ಟ್ ಮಾಡಬೇಕಷ್ಟೆ. ವೆಯ್ಟ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ, ಈ ಅಡ್ವರ್ಟೈಸ್ಮೆಂಟ್ ಪೇಜ್ ಹೋಗುತ್ತೆ. ಈಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಗೆಳೆಯರೆ, ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಫುಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ಫುಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಕಾಣಿಸ್ತಿದೆ ನೋಡಿ. ಈ ಒಂದು ಡೌನ್ಲೋಡ್ನ ಮೇಲೆ ಹಸಿರು ಕಲರ್ದು ಡೌನ್ಲೋಡ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಗೆಳೆಯರೆ. ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆಗ ಮತ್ತೆ ಸೇಮ್ ಇದೇ ಥರನೇ ನೀವು ಫುಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಫುಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಅಡ್ವರ್ಟೈಸ್ಮೆಂಟ್ ಪೇಜ್ ಎಲ್ಲ ಬರುತ್ತೆ, ನೀವು ಕ್ಯಾನ್ಸಲ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಇಲ್ಲಿಗ ಐ ಆಮ್ ನಾಟ್ ರೋಬೋ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ರೈಟ್ ಮಾರ್ಕ್ ಬಂದಮೇಲೆ ನಿಮಗೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇದೆಯಲ್ಲ, ಕನ್ಫರ್ಮ್ ಡೌನ್ಲೋಡ್, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಮೋಡ್ ಗೆಳೆಯರೆ ಡೌನ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು, ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ನನ್ನ ಫೋನಲ್ಲಿ ನೆಟ್ವರ್ಕ್ ಇಲ್ಲ ಗೆಳೆಯರೆ, ಅದಕ್ಕೋಸ್ಕರ ಲೇಟ್ ಆಗ್ತಿದೆ ಅಷ್ಟೇ. ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಂಡ್ರೆ ಬೇಗನೆ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. ತೋರಿಸ್ತೀನಿ ನಿಮಗೆ. ಡೌನ್ಲೋಡ್ ಆಗಿಲ್ಲ ಅಂತಂದ್ರೂ ಹೇಳ್ಕೊಡ್ತೀನಿ ಏನು ಮಾಡೋದು ಅಂತ. ಆದರೆ ಡೌನ್ಲೋಡ್ ಆಗುತ್ತೆ, ಏನು ತೊಂದರೆ ಏನಿಲ್ಲ ಗೆಳೆಯರೆ. ನೀವು ವೆಯ್ಟ್ ಮಾಡಬೇಕಷ್ಟೇ. ನೀವು ನೆಮ್ಮದಿಯಾಗಿ ನಿಧಾನಕ್ಕೆ ವೆಯ್ಟ್ ಮಾಡಿದ್ರೆ ಮೆಸೇಜ್ ಬರುತ್ತೆ ನಿಮಗೇ ಡೌನ್ಲೋಡ್ ಆಗ್ತಾ ಇರೋದು. 81 MB ಏನಿದೆ ಗೆಳೆಯರೆ ಈ ಒಂದು ಬಸ್ ಮೋಡು. ಈ ಬಸ್ ಮೋಡ್ದು ಫೈಲ್ ಗೆಳೆಯರೆ 81 MB ಅಷ್ಟೇ ಇರೋದು, ಚಿಕ್ಕದಾಗಿ ಫೈಲ್ ಇದೆ. ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಿದೆ. ಪೂರ್ತಿ ಡೌನ್ಲೋಡ್ ಆಗಬೇಕು ಗೆಳೆಯರೆ, ಪೂರ 81 MB ಏನಿದೆ 81 MB ಡೌನ್ಲೋಡ್ ಆಗಬೇಕು ಗೆಳೆಯರೆ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಗೆಳೆಯರೆ. ಬಸ್ ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ZHEver ಅನ್ನೋದು ಆ್ಯಪ್ ಬೇಕು ಅದ್ರ ಜೊತೆಗೆ ಗೆಳೆಯರೆ. ಆ ಒಂದು ZHEver ಆ್ಯಪನ್ನು ಅಷ್ಟೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಡೌನ್ಲೋಡ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಗೆಳೆಯರೆ. ನಿಮಗೆ ಆಜಾದ್ NPCB ಪ್ರಾಜೆಕ್ಟ್ ಬಸ್ಸಿನ ಮೋಡ್ ಇನ್ನು ನಂಬರ್ಸ್ ಎಲ್ಲ ಇದೆಯಲ್ಲ, ಅದು ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿ. ಎರಡಿದೆ, ಒಂದು ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನಾನು ತೋರಿಸ್ತೀನಲ್ಲ, ಅದ್ರ ಮೇಲೆ 3 ಸೆಕೆಂಡ್ ಒತ್ತಿಟ್ಕೊಳ್ಳಿ. ಇಲ್ಲಿ ಕಟ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡಿವೈಸ್ ಚಾರ್ಜ್ನ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಬಸ್ ಸೀಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೋಡ್ಸ್ ಅಂತ ಇದೆಯಲ್ಲ MODS ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಪೇಸ್ಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ, ಆ ಪೇಸ್ಟ್ನ ಸಿಂಬಲ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ಬಸ್ ಗೇಮ್ಗೆ ಏನಿದೆ ಆಲ್ರೆಡಿ ಬಸ್ಸು ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ. ಇನ್ನು ನಾನು ಹೇಳಿದ್ನಲ್ಲ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು, ಆ ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲೂ ಅಷ್ಟೇ ಸ್ವಲ್ಪ ವೆಯ್ಟ್ ಮಾಡಬೇಕು. ಈ ನಮ್ಮ ಒಂದು ಗೇಮ್ ಓಪನ್ ಆಗಬೇಕು ಅಂದರೆ ಗೆಳೆಯರೆ, ಆ ಗೇಮ್ ಓಪನ್ ಆಗಬೇಕಂದ್ರೆ ನೀವು ವೆಯ್ಟ್ ಮಾಡಬೇಕಷ್ಟೆ. ವೆಯ್ಟ್ ಮಾಡಿದ್ರೆ ಈ ನಮ್ಮ ಒಂದು ಗೇಮನ್ನು ಅಷ್ಟೇ ಆರಾಮಾಗಿ ಓಪನ್ ಆಗೋಗುತ್ತೆ. ನೋಡ್ತಿರ್ಬೋದು ಈ ರೀತಿ ಲೋಡ್ ಆಗ್ತಿದೆ ನಮ್ಮ ಒಂದು ಗೇಮು ಗೆಳೆಯರೆ. ಲೋಡ್ ಆಗೋ ಗಂಟನೂ ನೀವು ಅಷ್ಟೇ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ನೀವು ಈ ಒಂದು ಗೇಮ್ಗೆ ವೆಯ್ಟ್ ಮಾಡಲೇಬೇಕು. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬಿಗೆ ಆಗಿ ಹೊಡಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ ಗೆಳೆಯರೆ. ತುಂಬ ಕಡಿಮೆ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ. ಈ ರೀತಿ ಲೋಡ್ ಆಗೋ ಗಂಟೆ ವೆಯ್ಟ್ ಮಾಡಿ. ಆಮೇಲೆ ಅದಾಗದೆ ಗೇಮ್ ಓಪನ್ ಆಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಗೇಮ್ ಓಪನ್ ಆಗಿದೆ. ಈಗ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ. ಈ ಒಂದು KSRTC ಅಶ್ವಮೇಧ ಬಸ್ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಿಮಗೆ ಹೇಳ್ತೀನಿ. ಇಲ್ಲಿ ಗ್ಯಾರೇಜ್ ಅಂತ ಇದೆ ನೋಡಿ, ಗ್ಯಾರೇಜ್ನ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಗೆಳೆಯರೆ. ಈಗ ಆ ಕಡೆ ಈ ಕಡೆ ಒಂದು ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಒಂದು ಆರೋ ಮಾರ್ಕ್ನ ಮೇಲೆ ನೀವು ಕ್ಲಿಕ್ ಮಾಡಿ. ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಲೋಡ್ ಆಗುತ್ತೆ. ಈ ಕಡೆಗೆ ನಾನು ಈ ಕಡೆ ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ಯಾವ ಆರೋ ಮಾರ್ಕ್ ಆದರೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಬಸ್ ಬರುತ್ತೆ, ಮತ್ತೆ ಕ್ಲಿಕ್ ಮಾಡಿ ನಮ್ಮ ಒಂದು ಬಸ್ ಯಾವುದು ಅಂತ ನಾನು ತೋರಿಸ್ಕೊಡ್ತೀನಿ ಗೆಳೆಯರೆ.
ಆ ಒಂದು ಬಸ್ ಬರೋ ಗಂಟೆ ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ಇದೇ ಥರ ಕ್ಲಿಕ್ ಮಾಡಿ ಒಂದ್ಸಲ ಕ್ಲಿಕ್ ಮಾಡಬೇಕಷ್ಟೇ ಗೆಳೆಯರೆ. 2-3 ಸಾರಿ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಬಸ್ಸು ಹೊಂಟೋಗುತ್ತೆ. ಈಗ ನೋಡ್ತಿರ್ಬೋದು ಗೆಳೆಯರೆ, ಈ ನಮ್ಮ ಒಂದು ಬಸ್ಸು ಬಂದಿದೆ. ಈ ಒಂದು ಬಸ್ಗೆ ತುಂಗಭದ್ರಾ ಎಕ್ಸ್‌ಪ್ರೆಸ್ ಲಿವರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋವಂಥ ತುಂಗಭದ್ರಾ ಎಕ್ಸ್‌ಪ್ರೆಸ್ಸು. ಈಗ ಯೂಸ್ ಅಂತ ಕಾಣಿಸ್ತಿದೆ ನೋಡಿ ಹಸಿರು ಕಲರ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೆಳೆಯರೆ. ಆಮೇಲೆ ಈಗ ಗೆಳೆಯರೆ ನಿಮಗೆ ಇಲ್ಲಿ ಪೇಯ್ನ ಸಿಂಬಲ್ ಅಂದರೆ ನಮ್ಮ ಒಂದು KSRTC ಬಸ್ ಹೆಂಗೆ ಹಾಕೊಳ್ಳೋದು ಅಂದರೆ ಇಲ್ಲಿ ಪೇಯ್ನ ಸಿಂಬಲ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಬ್ರೌಸ್ ಲಿವರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿವೈಸ್ ಗ್ಯಾಲರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ಗೆ ನಮ್ಮ ಒಂದು ಬಸ್ಸು ಬಂದಿರುತ್ತೆ. ನಾನು ಸ್ವಲ್ಪ ಬೇರೆ ಫೋಲ್ಡರ್ಗಳಿಗೆ ಹೋಗಿರೋದ್ರಿಂದ ನಂದು ಎಲ್ಲೆಲ್ಲ ಐತೆ ನಿಮಗೆ ಫಸ್ಟ್ಗೆ ಬಂದಿರುತ್ತೆ. ಇಲ್ಲಿ ಲಿವರ್ ಇದೆಯಲ್ಲ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಗೆಳೆಯರೆ. ಒಂದು ಸಲ ಕ್ಲಿಕ್ ಮಾಡಿದ್ರೆ ನಮ್ಮೊಂದು ಬಸ್ ಗೇಮ್ಗೆ ಬಂದು ಆ್ಯಡ್ ಆಗಿರುತ್ತೆ. ಈಗ ಅಪ್ಲೈ ಅಂತ ಇದೆ ನೋಡಿ ಗೆಳೆಯರೆ, ಗ್ರೀನ್ ಕಲರ್ದು, ಅದ್ರ ಮೇಲೆ ಒಂದು ಸಲ ನೀವು ಕ್ಲಿಕ್ ಮಾಡಿ ಯೂಸ್ ಮಾಡಿನೋ ಫ್ರೀನೋ ನಿಮ್ಗೆ ಇಷ್ಟ ಬಂದಿದ್ದು ನೀವು ಚೂಸ್ ಮಾಡ್ಕೊಳ್ಳಿ ಗೆಳೆಯರೆ. ನೋಡ್ತಿರ್ಬೋದು ಗೆಳೆಯರೆ, ಇದಿಷ್ಟು ನಮ್ಮೊಂದು KSRTC ಬಸ್ ಗೇಮ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿ ಆಗಿತ್ತು ಗೆಳೆಯರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಗೆಳೆಯರೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮ್ಮ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಗೂ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಪಾಸ್ವರ್ಡ್ ಹಾಕ್ತಿರ್ತೀನಿ ಇನ್ಸ್ಟಾಗ್ರಾಮ್ ಚಾನಲ್ಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರ.